ಇದೇ ಮೇನ್ ರೋಡು, ಇದೇ ನಮ್ಮ ಲೇಔಟು. ಕಮರ್ಷಿಯಲ್ ಶಾಪ್ಸ್ ಬರ್ತಾ ಇದೆ, ಸ್ಕೂಲ್ ಬರ್ತಾ ಇದೆ. 20 ಫೀಟ್ ರೋಡ್ ನೋಡಿರ್ತೀರಾ, 30 ಫೀಟ್ ನೋಡಿರ್ತೀರಾ. 46 ಫೀಟ್ ರೋಡು ಪ್ರಪ್ರಥಮ ಬಾರಿಗೆ ನಮ್ಮ ಲೇಔಟ್ನಲ್ಲಿ ಮಾತ್ರ ಮಾಡಿರೋದೇ 23 ಸೈಟ್ಸ್. ಅದರಲ್ಲಿ ಉಳ್ಕೊಂಡಿರೋದು 11 ಸೈಟ್ಸ್. ಕನ್ನಡ ಕವರ ಚಾನಲ್ಸ್ ವ್ಯೂವರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಬೇಗ ಖಾಲಿ ಆಗಿಬಿಡ್ತದೆ. ಸೊ ಬೇಗ ಬನ್ನಿ, ಬೇಗ ಬುಕ್ ಮಾಡ್ಕೊಳ್ಳಿ. ಯಾವುದೋ ಔಟ್ಸ್ಕಟ್ಟಲ್ಲಾಗಲಿ ವಿಲೇಜ್ ಆಗಲಿ ಎಲ್ಲಿ ಇಲ್ಲ. ಬ್ಯಾಲ್ಕೆರೆ ಇರುವಂಥದ್ದು ವಿದ್ಯಾರಣ್ಯಪುರದಿಂದ ಕೇವಲ 5 ನಿಮಿಷ, ಯಲಹಂಕದಿಂದ ಕೇವಲ 5 ನಿಮಿಷ, ಹೆಸರುಘಟ್ಟ ಮೈನ್ ರೋಡಿಂದನೂ ಕೇವಲ 5 ನಿಮಿಷ. ಸೂಪರ್ ಆಗಿರುವಂಥ ಲೇಔಟು, ಇಮ್ಮಿಡಿಯೇಟ್ ಬೆಳೀತಾ ಇರೋಂಥ ಲೊಕೇಶನ್, ಇರೋ ಬಂಡವಾಳ ವಿತಿನ್ ಎ ಇಯರ್ ಅಲ್ಲಿ ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ. ಸೈಟ್ ಬೆಲೆ ಬಂದ್ಬಿಟ್ಟು 2700 ರೂಪಾಯಿ. ಕನ್ನಡ ಕವರ ಚಾನಲ್ಗೋಸ್ಕರ 100 ರೂಪಾಯಿ ಡಿಸ್ಕೌಂಟ್, 2600 ರೂಪಾಯಿ. DC ಕನ್ವರ್ಷನ್, ಈ ಖಾತಾ ವಿತ್ BDNOC. ಈ ಲೊಕೇಶನ್ ಅಲ್ಲಿ ಈ ಬೆಲೆಗೆ ಯಾರು ಕೊಡಲ್ಲ. ಇದು ನನ್ನ ಚಾಲೆಂಜ್. ನಮ್ಮ ಸುವರ್ಣ ಭೂಮಿ, ನಿಮ್ಮ ಗುರಿಗೆ ಭರವಸೆಯ ದಾರಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನೀವು ತುಂಬ ಜನ ಕೇಳ್ತಾ ಇದ್ರೆ, ಸರ್ ನಮ್ಗೆ ಯಾವ ಔಟ್ಸ್ಕೌಟು ಬೇಕಾಗಿಲ್ಲ, ಹತ್ತಿರ ಇರಬೇಕು, ಸಿಟಿಗೆ ಹತ್ತಿರ ಇರಬೇಕು. ವಿದ್ಯಾರಣ್ಯಪುರ ಇರ್ಬೋದು, MS ಪಾಳ್ಯ ಇರ್ಬೋದು, ಬೇಲ್ಕೆರೆ ಇರ್ಬೋದು, ಇದಕ್ಕೆ ಹತ್ತಿರದಂತ ತೊಗೊಂಬನ್ನಿ, ಯಲಹಂಕಕ್ಕೆ ಹತ್ತಿರ ಇರೋದು ತೊಗೊಂಬನ್ನಿ ಅಂತ ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಲೇಔಟನ್ನು ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಲೇಔಟನ್ನು ನಮಗೆ ತೊಗೊಂಬರ್ತಾ ಇರುವಂಥವ್ರು ನಮ್ಮ ಸುವರ್ಣ ಭೂಮಿ. ಹೆಸರಲ್ಲೇ ಸುವರ್ಣ ಭೂಮಿ ಅಂತ ಇದೆ ಅಂದಮೇಲೆ ಒಂದೊಳ್ಳೆ ಸುವರ್ಣ ಭೂಮಿನ ನಿಮಗೆ ಪ್ರೆಸೆಂಟ್ ಮಾಡದೇ ಇರ್ತಾರ. ಅದೇ ರೀತಿ ಇವತ್ತು ಕೂಡ ಒಂದು ಒಳ್ಳೆ ಸುವರ್ಣ ಭೂಮಿಯನ್ನು ನಿಮಗೋಸ್ಕರ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಅದರ ಓನರ್ ಆಗಿರುವಂತಹ ಮಂಜುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ದೀರಾ ಅಥವಾ ನಿಮ್ಮ ಏರಿಯಾನೇ ಅಂತ ಹೇಳ್ಬೋದು. ನಾವು ಇಲ್ಲೇನೆ ಹತ್ರದಲ್ಲೇ ಇರುವಂತವ್ರು. ಸುತ್ತಮುತ್ತಲು ಓಡಾಡ್ತಾ ಇರ್ತೀನಿ. ಒಳ್ಳೆ ಲೇಔಟ್, ಒಳ್ಳೆ ಜಾಗ ಇದೆ. ಆಕ್ಚುಲಿ ಬೆಳೀತಿರುವಂತಹ ಜಾಗ. ಕರೆಕ್ಟಾ ಸರ್? ಇದು ಸರ್ ಫಸ್ಟ್ ನಮ್ಮ ಸುವರ್ಣ ಭೂಮಿ ಹೆಸರು ಸೂಪರ್ ಆಗಿ ಇಟ್ಬಿಟ್ಟಿದ್ದೀರಾ. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡಿ ಸರ್. ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ? ಶೋರ್ ಸರ್. ಸರ್ ನಮ್ಮ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು 2014. ಸೊ 2014ಇಂದ ಆಲ್ಮೋಸ್ಟ್ ಆಲ್ ನಿಮಗೆ ರಾಜನಕುಂಟೆ ಹತ್ರ ನಾವು ತುಂಬ ಮಾಡಿದ್ದೀವಿ. ಮತ್ತು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲದಲ್ಲಿ ಒಂದೆರಡು ಪ್ರಾಜೆಕ್ಟ್ ಮಾಡಿದ್ದೀವಿ. ಕರೆಂಟ್ಲಿ ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ ಸರ್? ಪ್ರೆಸೆಂಟ್ ನಮ್ಮದು 5 ಪ್ರಾಜೆಕ್ಟ್ ನಡೀತಾ ಇದೆ. ರನ್ನಿಂಗ್ ಇರೋವಂಥದ್ದು ಇವಾಗ 5 ಪ್ರಾಜೆಕ್ಟ್. ಓಕೆ ಸೂಪರ್. ಆಮೇಲೆ ನಾನು ಕೇಳುವಂಥದ್ದು, ಇವತ್ತು ಯಾವ ಏರಿಯಾದಲ್ಲಿ ಇದೆ ಎಕ್ಸಾಕ್ಟ್ ಆಗಿ? ಇವತ್ತು ಬ್ಯಾಲಕೆರೆಯಿಂದ ಟುವರ್ಡ್ ಶಿವಕೋಟೆ ರೋಡಲ್ಲಿ ಜಸ್ಟ್ ಒಂದು 500 ಮೀಟರ್ ಬಂದರೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತಲ್ವಾ? ಸರಿ. ಸೊ ಪೆಟ್ರೋಲ್ ಬಂಕಿಂದ ಜಸ್ಟ್ 200 ಮೀಟರಿಂದ ಇದೆ. ಲೆಫ್ಟ್ ಅಲ್ಲಿ ಬಂದಿರುವಂಥದ್ದು. ಬೇಲ್ಕೆರೆ ಅಂತ ಬಂದ್ರೆ ನನಗೇನೋ ಗೊತ್ತು, ಬಟ್ ನೋಡ್ತಾ ಇರೋರಿಗೆ ಗೊತ್ತಿರ್ಬೇಕಲ್ವಾ? ಸೊ ಈ ಬೇಲ್ಕೆರೆ ಅನ್ನೋದು ಎಲ್ಲಿ ಬರುತ್ತೆ? ಸುತ್ತಮುತ್ತಲು ಯಾವ್ಯಾವ ಊರು ಬರುತ್ತೆ? ಬ್ಯಾಲ್ಕೆರೆ ಅನ್ನೋದು ನಿಮಗೆ ವಿದ್ಯಾರಣ್ಯಪುರದಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಜರ್ನಿ. 5 ನಿಮಿಷ. ವಿದ್ಯಾರಣ್ಯಪುರ ಬಿಟ್ಟರೆ ನಿಮಗೆ ಸಂಭ್ರಮ್ ಕಾಲೇಜ್ ಬಿಟ್ಟರೆ ಲಕ್ಷ್ಮೀಪುರ ಕ್ರಾಸ್. ಕರೆಕ್ಟ್. ಅದರ ನೆಕ್ಸ್ಟ್ ಸ್ಟಾಪೇ ಬ್ಯಾಲ್ಕೆರೆ. ಓಕೆ. 5 ಮಿನಿಟ್ಸ್ ಜರ್ನಿ. ಬೇರೆ ಕಡೆ ಇನ್ನೊಂದು ಕಡೆಯಿಂದ ಈಗ ಈ ಕಡೆ ಯಲಹಂಕದಿಂದ ಬಂದರೆ, ಯಲಹಂಕದಿಂದ ನಿಮಗೆ ಅರೌಂಡ್ ಒಂದು ಅದು ಸೇಮ್ 5 ಮಿನಿಟ್ಸೇ. 5 to 10 ಮಿನಿಟ್ಸ್ ಒಳಗಡೆ. 5 ಮಿನಿಟ್ಸೇ, 5 ಮಿನಿಟ್ಸ್ ಬೇಕಾಗಿಲ್ಲ. ಸೇಮ್ ಡಿಸ್ಟೆನ್ಸ್. ಇವಾಗ ನೋಡಿ, ಯಲಹಂಕ, ರಾಮಗುಂಡನಹಳ್ಳಿ, ಸ್ಮಾರ್ಟ್ ಪಾರ್ಕ್ ಗೊತ್ತಲ್ವಾ? JB ಕಾವಲ್ ಬಿಟ್ರೆ ಕುರುಬ್ರಳ್ಳಿ ಬಿಟ್ರೆ ಪ್ರಾಜೆಕ್ಟ್ಗೆ ಬಂದ್ಬಿಡ್ತೀವಿ. ಸೊ ಇಲ್ಲೊಂದು 5 ನಿಮಿಷ. ಈ ಕಡೆಯಿಂದ ಬಂದ್ರೆ, ತುಮಕೂರು ರೋಡ್ ಕಡೆಯಿಂದ ಬಂದ್ರೆ ನಿಮಗೆ ಕಸಗಟ್ಪುರ ಐಡಿಯಾ ಇದೆಯಲ್ಲ? ಕಸಗಟ್ಪುರ ಅಲ್ವಾ? ಕಸಗಟ್ಪುರದಿಂದ ನೆಕ್ಸ್ಟ್ ಸ್ಟಾಪೇ. ಕಸಗಟ್ಪುರ ಬಿಟ್ಟ ತಕ್ಷಣ ಇದೆ ಕಸಗಟ್ಪುರ, ಶಿಲ್ವೇಪುರ ಎಲ್ಲ ತುಂಬಾ ಫೇಮಸ್. ಇವ್ರೆ ರೋಡಲ್ಲೇ ಇದೆ ಅಂತ ಹೇಳ್ಬೋದು. ಈಸಿಯಾಗಿ ಗೊತ್ತಾಗತ್ತಾ. ಇನ್ನೊಂದೇನು ಗೊತ್ತಾ, ಲೇಔಟ್ನ ಲೊಕೇಶನ್ ಅನ್ನು ಕೂಡ ಕೊಟ್ಟಿರ್ತೀನಿ. ನೀವು ಲೊಕೇಶನ್ ಹಾಕೊಂಡು ನಾವು ಹೇಳಿರೋದು ನಿಜಾನೋ ಸುಳ್ಳು, ನಿಜವಾಗ್ಲೂ ವಿಧಾನಪುರದಿಂದ 5 ನಿಮಿಷನ, 10 ನಿಮಿಷನ, ಯಲಹಂಕದಿಂದ 5 ನಿಮಿಷನ, 10 ನಿಮಿಷನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೋದು. ಮಾಡ್ಕೊಂಡ್ಮೇಲೆ ಬನ್ನಿ ಈ ಸುವರ್ಣ ಭೂಮಿಯನ್ನು ಪರ್ಚೇಸಸ್ ಮಾಡಿ ಅಂತ ಹೇಳ್ಬೋದು. ಇನ್ನು ಸುತ್ತಮುತ್ತಲು ಸರ್ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಎಲ್ಲೆಲ್ಲಿದೆ ಆ್ಯಂಡ್ ಯಾವ್ದಿದೆ ಸ್ವಲ್ಪ ಹೇಳ್ಬೋದಾ ಸರ್? ಕಾಲೇಜ್ ಬಂದ್ಬಿಟ್ಟು ಲಕ್ಷ ಕಾಲೇಜ್ ಇದೆ. ಸರಿ. ಸ್ಕೂಲ್ಸ್ ಬಂದ್ಬಿಟ್ಟು ನಿಮಗೆ ತುಂಬ ಇದಾವೆ, ನಾನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ. ಸ್ಕೂಲ್ಸ್ ಬಂದ್ಬಿಟ್ಟು ನಿಮಗೆ ಸೆಂಟ್ ಫಿಲೋಮಿನಿಯಾ, ಅನನ್ಯ ಮತ್ತು ಕಿಡ್ಜಿ ತುಂಬಾ ಹತ್ರದಲ್ಲೇ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತದ್ದು. ಸೆಂಟ್ ಫಿಲೋಮಿನಾ ಇರ್ಬೋದು, ಅನನ್ಯ ಎಲ್ಲ ತುಂಬಾ ಫೇಮಸ್. ಮತ್ತೆ ಗೋಪಾಲನ್ ಬಂದ್ಬಿಟ್ಟು ಪಕ್ಕದಲ್ಲೇ ಇದೆ. ಗೋಪಾಲನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೌದು, ಅದು ಹತ್ರದಲ್ಲೇ ಆಗುತ್ತೆ. ತುಂಬಾ ಹತ್ರದಲ್ಲೇ, ಒಂದು 300 ಮೀಟರ್ ಅಲ್ಲೇ ಇದೆ. ಓಕೆ ಸರ್. ಇನ್ನು ದಿನ ಬೆಳಗ್ಗೆ ಎದ್ದಾಗ ನಮಗೆ ತರಕಾರಿ ಬೇಕು, ಗ್ರೋಸರೀಸ್ ಬೇಕು ಅಂದ್ರೆ ಸುತ್ತಮುತ್ತಲು ಅಂಗಡಿ ಏನಾದರೂ ಇದೆಯಾ? ಸುಮಾರು ಇದ್ದಾವೆ ಸರ್. ನೀವು ರೈಟ್ಗೆ ಹೋದ್ರೆ ಒಂದು 200 ಮೀಟರ್ ಹೋದ್ರೆ ರೈಟ್ಗೆ ಇರೋದೆಲ್ಲ
ಆಲ್ಮೋಸ್ಟ್ ಅಲ್ಲಿ ಅಂಗಡಿ ಶಾಪ್ ಎಲ್ಲ ಕಮರ್ಷಿಯಲ್ ಅಲ್ವಾ? ಕಮರ್ಷಿಯಲ್ ನೋಡಿ, ಇಲ್ಲಿ ಇದ್ರ ಪಕ್ಕದಲ್ಲೇ ಬ್ಲೂ ಕಲರ್ ಶೆಡ್ಸ್ ಇವೆಲ್ಲ ಶಾಪ್ಸೇನೆ ಓಪನ್ ಆಗ್ತಾ ಇದೆ. ನಮ್ಮ ಲೇಔಟ್ ಅಲ್ಲೇ ಫ್ರಂಟ್ಗೆ ಇರೋದೇ ಕಮರ್ಷಿಯಲ್. ರೋಡ್ಗೆ ಇದೆ. ಹೌದು ಅಲ್ವಾ? ಚೆನ್ನಾಗಿ ಹೇಳಿದ್ರಿ. ಸೊ ವೀಕ್ಷಕರೇ, ಇಷ್ಟು ಹೇಳಿದ್ರೆ ಸಾಕಾಗಲ್ಲ. ಲೇಔಟನ್ನು ಒಂದು ರೌಂಡ್ ನಿಮಗೆ ತೋರಿಸಲೇಬೇಕು. ಒಂದು ರೌಂಡ್ ಲೇಔಟ್ ನೋಡ್ಕೊಂಡ್ ಬಂದ್ಬಿಡೋಣ. ತದನಂತರ ಪ್ರೈಸಿಂಗ್ ಏನಾಗುತ್ತೆ ಅನ್ನೋದನ್ನ ಮಾತಾಡೋಣ. ಸರ್ ಬನ್ನಿ ಸರ್, ನೋಡ್ಕೊಂಡ್ ಬರೋಣ. ಸರ್ ಮೊದಲೇದಾಗಿ ಈ ಲೇಔಟ್ ಎಷ್ಟು ಏಕರಲ್ಲಿ ಮಾಡಿರುವಂಥದ್ದು ಸರ್? ಸೊ 1 ಎಕರ್ 7 ಗುಂಟಾಸ್. 1 ಎಕರೆ 7 ಗುಂಟೆ. ಟೋಟಲಿ ಎಷ್ಟು ಸೈಟ್ಗಳು ಫಾರ್ಮ್ ಆಗಿದೆ? 23 ಸೈಟ್. ಎಷ್ಟು ಅವೈಲೇಬಲ್ ಇದೆ ಸರ್ ಸದ್ಯಕ್ಕೆ? ಇವಾಗ ಸದ್ಯಕ್ಕೆ ಇನ್ನೊಂದು 11 ಸೈಟ್ ಏನೋ ಅವೈಲೇಬಲ್ ಇದೆ. ಅಂದರೆ ಅರ್ಧಕ್ಕರ್ಧ ಖಾಲಿ, ಅರ್ಧಕ್ಕರ್ಧ ಖಾಲಿ ಹೋಗ್ಬಿಟ್ಟಿದೆ. ಹೌದು. ಓಕೆ ಸರ್, ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ ಆ್ಯಂಡ್ ಯಾವ್ಯಾವ ಸೈಜಸ್ ಸಿಗ್ತಾ ಇದೆ ನಮಗೆ? ಈಸ್ಟು, ವೆಸ್ಟು, ನಾರ್ತು, ಸೌತು 4 ಫೇಸಿಂಗ್ ಇದೆ ಇದರಲ್ಲಿ. ಎಲ್ಲ ಫೇಸಿಂಗ್, ಎಲ್ಲ ಫೇಸಿಂಗು ಇದೆ. ನಿಮಗೆ 30-40 ಸಿಗುತ್ತೆ, ಸ್ವಲ್ಪ ಬಿಗರ್ ಡೈಮೆನ್ಷನ್ಸ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಆಗಿ ನಿಮಗೆ 30-40 ಇರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕಮ್ಮಿ ಸೈಜಸ್ ಅಂದರೆ ಲೈಕ್ 20/40 ಮಾಡ್ಕೊಡ್ತೀವಿ. ಆಪ್ಷನ್ ಇದೆ, ಸಿಗುತ್ತೆ ಅದು ಕೂಡ. ಕಾರ್ನರ್ ಯಾವ್ದಾದ್ರು ಉಳ್ಕೊಂಡಿದೆಯಾ? ಕಾರ್ನರು ಒಂದು 3 ಇದೆ ಸರ್. ಇನ್ನು 3 ಅವೈಲೇಬಲ್ ಇದೆ. 3 ಅವೈಲೇಬಲ್ ಇದೆ. ಓಕೆ ಓಕೆ ಓಕೆ. ಆ್ಯಂಡ್ ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ನಾವು ಇಲ್ಲೇ ನೋಡ್ಬೋದು ಏನೇನು ಅಮ್ಯುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, ಏನೇನು ಬರ್ತಾ ಇದೆ? ಡ್ರೈನೇಜು, ಸೀವೇಜು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ನು, STP ವಿತ್ ಬೋರ್ವೆಲ್ ಕೊಡ್ತೀವಿ. STP ಬರ್ತಾ ಇದೆಯಾ? ಹೌದು. ಬೋರ್ವೆಲ್ ರೆಡಿ ಇದೆಯಾ, ಬರಬೇಕಾ ಇನ್ನು? ಬೋರ್ವೆಲ್ ಹಾಕ್ಸ್ಬೇಕು. ಆಲ್ರೆಡಿ ಒಂದು ಪಾಯಿಂಟ್ ಅಲ್ಲಿದೆ, ನಿಮ್ಗೆ ತೋರಿಸ್ತೀನಿ. ಓಕೆ ಓಕೆ. ಸೊ ಒಂದು ಪಾಯಿಂಟ್ ಅಲ್ಲಿ ಚಿಕ್ಕದಾಗಿ ಬರ್ತದೆ. ಅದು ಮುಂಚೆ ಹಳೇದ ಆಲ್ರೆಡಿ ಇರೋದ್ರಿಂದ ಅದ್ರ ಜೊತೆಗೆ ಇನ್ನೊಂದು ಹಾಕೊಡ್ತೀವಿ. ಮತ್ತೆ ಇದೇ ಲೇಔಟ್ ಅಲ್ಲಿ ಫ್ರಂಟ್ ಕಮರ್ಷಿಯಲ್ ಇದೆಯಲ್ಲ, ಅದು ನಮ್ದು ಸ್ಕೂಲ್ ಬರ್ತಾ ಇದೆ. ಸ್ಕೂಲ್ ಬರ್ತಾ ಇದೆಯಾ? ಹೌದು. ಲೇಔಟ್ ಒಳಗೆ, ಈ ಲೇಔಟ್ ಒಳಗಡೆನೆ ಸ್ಕೂಲ್ ಬರ್ತಾ ಇದೆ. ಸೂಪರ್ ಅಲ್ಲ ಸರ್ ಇದು? ಸ್ಕೂಲ್ ಇಲ್ಲೇ ಬಂದ್ಬಿಟ್ಟು ಟೆನ್ಷನ್ ಇಲ್ಲ ಇಲ್ಲಿ ಉಳ್ಕೊಳ್ಳೋರಿಗೆ. ಸೊ ವೀಕ್ಷಕರೇ ನೋಡಿ, ಇಲ್ಲೇ ಇದೆ. ಇದು ಸಿವೇಜ್ ವ್ಯವಸ್ಥೆ ತೋರಿಸಿಲ್ಲ ನಮ್ಮ ವೀಕ್ಷಕರಿಗೆ. ಇದು ಸಿವೇಜ್ ವ್ಯವಸ್ಥೆ. ಸೊ ಇಲ್ಲಿಂದನೇ STPಗೆ ಹೋಗುವಂಥದ್ದು, ಯಾರು ಪಿಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಇನ್ನು ಡ್ರೈನೇಜ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ಬೋದು, ಬಾಕ್ಸ್ ಟೈಪ್ ಡ್ರೈನೇಜನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಇದು ವಾಟರ್ ಲೈನಾ ಸರ್? ಇದು ಹೌದು, ವಾಟರ್ ಲೈನ್. ಆ್ಯಂಡ್ ಮಾರ್ಕಿಂಗ್ ಕೂಡ ನೀವು ನೋಡ್ಬೋದು, ಕ್ಲೀನಾಗಿ ಮಾರ್ಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಸುತ್ತಲೂ ತೋರಿಸಿ ಎಲ್ಲ ಕಡೆ ನಿಮಗೆ ಕಂಟಿನ್ಯೂಸ್ಲಿ ಗೇಟೆಡ್ ಕಮ್ಯುನಿಟಿ, ಎಲ್ಲ ಕಡೆ ನಿಮಗೆ ಕಾಂಪೌಂಡನ್ನು ಹಾಕಿಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ತಲೆ ಕೆಡಿಸ್ಕೊಳ್ಳೋ ಇಲ್ಲ. ಇವೆಲ್ಲ ಯಾರು ಅವ್ರವ್ರ ಜಾಗದವ್ರು ಶೆಡ್ ಮಾಡ್ಕೊಂಡಿರೋದು ಸರ್, ಆಲ್ರೆಡಿ ಪರ್ಚೇಸ್ ಮಾಡಿದವರು? ಹೌದು ಸರ್. ಅಂದರೆ ಜೊತೆಗೆ ನಮ್ಗೆ ಹೇಳಿದ್ದಾರೆ, ಮಾಡಿಕೊಟ್ಟಿದ್ದೀವಿ. ನೀವೇ ರೆಡಿ ಮಾಡಿಕೊಟ್ಬಿಟ್ಟಿದ್ದೀರಾ? ಇನ್ನು ರೋಡ್ ಅಂತ ಬಂದಾಗ ಮೇನ್ ರೋಡ್ ಎಷ್ಟು ಬರುತ್ತೆ? ಈ ಸಬ್ ರೋಡ್ಗಳೆಲ್ಲ ಎಷ್ಟು ಅಗಲ ಬರುತ್ತೆ ಸರ್? ಸರ್ ಮೈನ್ ರೋಡ್ ಬಂದ್ಬಿಟ್ಟು 46 ಫೀಟ್ ರೋಡ್ ಇದೆ. 46 ಫೀಟ್? ಹೌದು. ಓಕೆ ಓಕೆ. ಆಮೇಲೆ ಇಲ್ಲಿ ಒಳಗಡೆ ಈ ರೋಡ್ ಬಂದ್ಬಿಟ್ಟು ನಿಮಗೆ 25 ಫೀಟ್ ಬರುತ್ತೆ. 25 ಅಡಿ ಬರ್ತಾ ಇದೆ. ಓಕೆ. ಸೊ ರೋಡ್ ರೆಡಿ ಇದೆ. ಆಮೇಲೆ ಇದಕ್ಕೆ ಟಾರ್ ಯಾವಾಗ ಬರ್ತಾ ಇದೆ ಸರ್? ಯಾವಾಗ ಕೊಡ್ತಾ ಇದೆ? ಸ್ವಲ್ಪ ದಿವಸದಲ್ಲೇ ಸರ್, ಈ ಮಳೆ ಇರೋದ್ರಿಂದ ಅಷ್ಟೇ. ಇನ್ನೊಂದು ಮ್ಯಾಕ್ಸಿಮಮ್ ಒಂದು 20 ಡೇಸ್, 20-25 ದಿನದಲ್ಲೆಲ್ಲ ಬಂದ್ಬಿಡುತ್ತೆ ಅಲ್ವಾ? ಸೊ ಇವೆಲ್ಲ ಏನು 30-40 ಸೈಟ್ಗಳ ಹೇಗೆ ಸರ್ ಇದು? ಇದು 30-40 ಸೈಟು, ಅದು 30-40 ಸೈಟು. ಆ ಕಡೆದು 20-40 ಸೈಟು, ಆ ಕಡೆ ಚಿಕ್ಕದು 20-40 ಸೈಟು. ಸೊ ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಎಲ್ಲ ಮಾಡಿ, ಹೌದು, ಈ ತರ ಕಂಬ ಎಲ್ಲ ಹಾಕ್ಬಿಟ್ಟು ನಂಬರಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀರಾ. ಸೊ ವೀಕ್ಷಕರೇ, ಅಂಡ್ ಇನ್ನೊಂದೇನು ಅಂತಂದ್ರೆ ಲೊಕ್ಯಾಲಿಟಿ ತೋರಿಸಿ ನಮ್ಮ ವೀಕ್ಷಕರು, ಅಲ್ಲಿಂದ ತೋರಿಸಿ. ಸುತ್ತಮುತ್ತಲು ನಿಮಗೆ ಕಂಪ್ಲೀಟ್ ಮನೆಗಳು, ಎಲ್ಲ ಕಡೆ ಮನೆಗಳಿದೆ. ಸೊ ಯಾವುದೇ ಔಟ್ಸ್ಕರ್ಟಲ್ಲಾಗಲಿ, ಯಾವುದೋ ಕಾಡಲ್ಲಾಗಲಿ, ಎಲ್ಲ ಹೊಲೆಗದ್ದೆಗಳಾಗಲಿ ಇಲ್ಲ ವೀಕ್ಷಕರೇ. ಕಂಪ್ಲೀಟಾಗಿ ಬೆಳೆದಿರುವಂಥ ಏರಿಯಾ, ಆದ್ದರಿಂದ ಕಣ್ಣು ಮುಚ್ಕೊಂಡು ಟೆನ್ಷನ್ ಇಲ್ಲದೆ ತೊಗೋಬೋದು. ಸರ್ ಇನ್ನು ಲೀಗಲ್ ಅಂತ ಬಂದರೆ ಯಾವ ಖಾತಾ ಬರುತ್ತೆ ಸರ್ ಇದು? ಸರ್ ಈ ಖಾತಾ ಬರುತ್ತೆ. ನಿಮಗೆ ಆಲ್ರೆಡಿ DC ಕನ್ವರ್ಟೆಡ್ ಆಗಿ ವಿತ್ BDA NOC. ಇವಾಗ BDA ಜನ ಎದುರ್ಕೊಂತಾರೆ, ಎಲ್ಲಿ BDA ಬಂದ್ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು. BDA NOC ಇದೆ, ಹೌದು. DC ಕನ್ವರ್ಷನ್ ಆಗಿದೆ, ಈ ಖಾತಾ ಸಿಗ್ತಾ ಇದೆ. ಇಂಡಿವಿಜುವಲ್ ಈ ಖಾತಾ ಬರುತ್ತಾ? ಇಂಡಿವಿಜುವಲ್ ಈ ಖಾತಾ ನಿಮಗೆ ಮನೆ ಕಟ್ಟಿದ ಮೇಲೆ ಬರುತ್ತೆ. ಓಕೆ. ಅದಕ್ಕೂ ನಿಮ್ಮ ಸಹಕಾರ ಸಿಗುತ್ತೆ, 100% ಎಲ್ಲ ಕೊಡ್ತೀರ ತಾನೆ? ಓಕೆ, ಸೂಪರ್ ಸರ್. ಸರ್ ಇವಾಗ ಪ್ರೈಸಿಂಗ್ನ ಮಾತಾಡೋ ವಿಚಾರ, ಬನ್ನಿ ಪ್ರೈಸಿಂಗ್ ಮಾತಾಡೋಣ. 4 ಅಂತೂ ರೆಡಿ ಇದೆ. ಹೌದು. ನೀರು ಬರುತ್ತೆ. ಹೌದು. ಇಡೀ ಲೇಔಟ್ಗೆ ಸಫಿಷಿಯೆಂಟ್ ಆಯ್ತು? 100% ಆಗುತ್ತೆ, ಸಾಕಾಗುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಹಾಕ್ಕೊಡ್ತೀವಿ. ಇನ್ನೂ ಒಂದು ಹಾಕ್ತೀರಾ ನೀವು? ಇಷ್ಟಿದ್ರೂ ಪರವಾಗಿಲ್ಲ ಸರ್, ಇಷ್ಟು ಸೈಟ್ಗೆ ಒಂದೇ ಸಾಕು. ಬಟ್ ಆದರೆ ಇನ್ನೂ ಒಂದು ಹಾಕ್ಕೊಡ್ತೀನಿ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇನ್ನು ಎಂಟ್ರೆನ್ಸ್ ಸರ್ ಹೇಳಿದ್ರು 46 ಫೀಟ್ ರೋಡ್ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಅಂಕಲ್ ನಿಂತಿದ್ದಾರೆ, ಅಲ್ಲಿಂದ ಕಂಪ್ಲೀಟ್ ಇಲ್ಲಿವರೆಗೆ ತುಂಬಾ ದೊಡ್ಡದಾದ ರೋಡ್ ಮಾಡಿಬಿಟ್ಟಿದ್ದಾರೆ ಸರ್ ಇದು. ಹೌದು ಸರ್, ಡಬಲ್ ರೋಡ್ ಎಂಟ್ರೆನ್ಸ್. ಯಾಕಂದ್ರೆ ಇದು 80 ಫೀಟ್ ರೋಡ್ ಬರ್ತಾ ಇರೋ ಕಾರಣ ಇದು ನಾನು 46 ಫೀಟ್ ಕೊಡ್ಲೇಬೇಕು, ಮಿನಿಮಮ್ 40 ಆದ್ರೂ ಕೊಡ್ಲೇಬೇಕು. ಮೇನ್ ರೋಡ್ 80 ಬರ್ತಾ ಇದೆ. ಮೇನ್ ರೋಡ್ 80 ಫೀಟ್ ರೋಡ್ ಬರ್ತಾ ಇದೆ. ತೋರಿಸಿ ನಮ್ಮ ವೀಕ್ಷಕರಿಗೆ, ಈ ರೋಡ್ ಇದೆಲ್ಲ ಇದು 80 ಫೀಟ್ ರೋಡ್ ಬರ್ತಾ ಇದೆ. ಒಂದು ಕಮರ್ಷಿಯಲ್ ಜಾಗ ಅಂತ ಹೇಳ್ಬೋದು ಸರ್. ಈ ರೋಡ್ ಇದೆಲ್ಲ ರೈಟ್ಗೆ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್? ರೈಟ್ಗೆ ಹೋದ್ರೆ ನಿಮಗೆ ಬ್ಯಾಲ್ಕೆರೆ ಟುವರ್ಡ್ಸ್ ಶಿವಕೋಟೆ ರೋಡ್ಗೆ ಹೋಗ್ತೀವಿ. ಲೆಫ್ಟ್ಗೆ ಹೋದ್ರೆ ಎಲ್ಲಿ ಹೋಗುತ್ತೆ? ಕಸಗಟ್ಟಪುರ. ಹೌದು. ಸೊ ಇದು ಒಳ್ಳೆ, ನಾಳೆ ದಿನ ಒಳ್ಳೆ ಇದಾಗುತ್ತೆ, ಇದು 100% ಓಡಾಡೋ ಜಾಗ ಆಗುತ್ತೆ ಸರ್. ಆಲ್ರೆಡಿ ಕಮರ್ಷಿಯಲ್ ಅಂಗಡಿಗಳು ಕಟ್ತಾ ಇರೋದು ಅದಕ್ಕೋಸ್ಕರನೇ ಅಲ್ವಾ? ಓಕೆ ಸರ್, ನೀವು ಇದು ಸ್ಕೂಲ್ ಬರುತ್ತೆ ಅಂದ್ರಲ್ಲ, ಎಲ್ಲಿ ಬರುತ್ತೆ? ಇದೇ ಜಾಗ ಸರ್, ಸ್ಕೂಲ್. ಬನ್ನಿ, ಸೈಟ್ ನಂಬರ್ 5 ಅಲ್ಲಿ. ತೋರಿಸಿ ಇಲ್ಲಿ ನೋಡಿ, ಇಲ್ಲಿ ಸೈಟ್ ನಂಬರ್ 5.
ಇಲ್ಲಿ ಇಷ್ಟು ಜಾಗ ಸ್ಕೂಲ್ ಬರ್ತದೆ. ಈ ಸ್ಕೂಲ್ ಅವ್ರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಹೌದು, ಸ್ಕೂಲ್ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಹಾಂ ಹಾಂ ಹಾಂ. ಸೊ ಇದು ಸ್ಕೂಲ್ ಬರ್ತದೆ. ಸ್ಕೂಲ್ ಬರ್ತಾ ಇದೆ ಸರ್. ಕಮರ್ಷಿಯಲ್ ಯಾವುದಾದ್ರೂ ಅವೈಲೇಬಲ್ ಇದೆಯಾ ಸೈಟ್? ಇಲ್ಲ ಸರ್, ಕಮರ್ಷಿಯಲ್ ಎಲ್ಲ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ಅಲ್ವಾ? ಹಾಟ್ ಕೇಕ್ ಥರ ಖಾಲಿ ಆಗಿದೆ. ಅದಕ್ಕೆ ಹೇಳುವಂಥದ್ದು ಕಮರ್ಷಿಯಲ್ ಸ್ಪೇಸು ಸ್ಕೂಲು ಇರುವಂತಹ ಒಂದು ಲೇಔಟು. ಸರ್ ಹೇಳಿದ್ರು 46 ಫೀಟ್ ರೋಡು, ಇನ್ನವರೆಗೆ ಯಾವ ಲೇಔಟಲ್ಲೂ ಮಾಡಿಲ್ಲ ವೀಕ್ಷಕರೇ. ಸೊ ಇದು ಸೂಪರ್ ಅಂತ ಹೇಳ್ಬೋದು. ಸರ್ ಲೇಔಟ್ ಎಲ್ಲ ಓಡಾಡ್ಕೊಂಬಂದ್ವಿ, ಮೇನ್ ರೋಡು ಕಮರ್ಷಿಯಲ್ ರೋಡ್ ಎಲ್ಲ ತೋರಿಸ್ಕೊಟ್ವಿ. ಇವಾಗ ಬೆಲೆ ಫೈನಲ್ ಆಗಿ ಬರುವಂಥದ್ದು ಏನು ಬೆಲೆನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ 2700 ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ. 2007 ನೀವು ಕೋಟ್ ಮಾಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಸರ್. ಅದಕ್ಕೋಸ್ಕರನೇ ಇವತ್ತಿಂದ ಕೋಟಿಂಗ್ ಪ್ರೈಸೇ ಚೇಂಜ್ ಮಾಡ್ತೀನಿ. ಯಾಕಂದರೆ ನಿಮ್ಮ ವೀಕ್ಷಕರಿಗೆ ನಿಮ್ಮ ಪರವಾಗಿ ಎಲ್ಲ ವೀಕ್ಷಕರಿಗೂ ಸೇರಿ, ಇವಾಗ ಗೊತ್ತಿಲ್ಲದೆ ಗೊತ್ತಿದ್ರು ಬಂದ್ರೂ ಯಾರಿಗೂ ತಾರತಮ್ಯ ಮಾಡಬಾರ್ದಂತ ಇವತ್ತಿಂದ ಕೋಟಿಂಗ್ ಪ್ರೈಸೇ 2600 ರೂಪಾಯಿ ಮಾಡ್ತಾ ಇದ್ದೀನಿ. 100 ರೂಪಾಯಿ ಡೈರೆಕ್ಟ್ ಫ್ಲಾಟ್ ಕಮ್ಮಿ ಮಾಡಿ 100 ರೂಪಾಯಿ ಡೈರೆಕ್ಟ್ ಫ್ಲಾಟ್ 2600. ಹೌದು. ಒಂದು ಕ್ವಶನ್ ಇದೆ ನಂದು, 2600 ವರ್ತ್ ಇದೆಯಾ ಈ ಜಾಗಕ್ಕೆ? ಸರ್ ನೀವು ಚೆಕ್ ಮಾಡ್ಕೊಂಡ್ರೆ 2600ಕ್ಕಿಂತ ಜಾಸ್ತಿನೇ ಕೊಡ್ಬೋದು ಅಂತೀರಾ? 100%. ಸುತ್ತಮುತ್ತಲು ಏನು ಓಡ್ತಿದೆ ಸರ್? 3.5 ಮೇಲೆ ಓಡ್ತಾ ಇದೆ. ಚೆಕ್ ಮಾಡ್ಕೋಬೋದಾ? ಡೆಫಿನೆಟ್ಲಿ ಸರ್, ನಾನು ಹೇಳಿದ ಮಾತಲ್ಲ. ನೀವು ಯಾರಾದರೂ ನಮಗಿಂತ ಕಮ್ಮಿ ಕೊಟ್ಟರೆ ನನ್ನ ಹತ್ರ ಬಂದು ಸೈಟ್ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಸರ್. ಯಾರಾದರೂ ಜಸ್ಟ್ ಕೋಟ್ ಮಾಡ್ತಾ ಇರೋದಲ್ಲ, ನೀವು ಚೆಕ್ ಮಾಡಿ ನಾನೇ ಖುದ್ದು ಬರ್ತೀನಿ ಯಾರಾದರೂ ನನಗಿಂತ ಇಲ್ಲಿ ಕಮ್ಮಿ ಕೊಡ್ತಾ ಇದ್ರೆ. ನೀವು ಹೇಳೋದು ಸರಿ ಇದೆ. ಬೇಲ್ಕೆರೆ ಹತ್ರ ಇದೆ, MS ಪಾಳ್ಯ ಹತ್ರ ಇದೆ, ವಿದ್ಯಾನಪುರ ಹತ್ರ ಇದೆ, ಯಲಹಂಕ ಹತ್ರ ಇದೆ, ಹೆಸರುಘಟ್ಟ ರೋಡ್ ಹತ್ರ ಇದೆ. ಅಂತಂದ್ಮೇಲೆ ನಿಮಗೆ 2600 ಇದೆ ಅಲ್ಲ, ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ 100 ರೂಪಾಯಿ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇರುವಂತಹ ಪ್ರೈಸ್ ಇದು. ಯಾರಾದರೂ ಈಗ ಬುಕ್ ಮಾಡಬೇಕು ಅಂದರೆ ಪ್ರೊಸೆಸ್ ಏನಿದೆ ಸರ್ ಇವಾಗ? ಸರ್ ಪ್ರೊಸೆಸ್ ಬಂದ್ಬಿಟ್ಟು ಜಸ್ಟ್ ಅವರು ಒಂದು 5000 ಕೊಟ್ಟು ಡಾಕ್ಯುಮೆಂಟ್ಸ್ಗೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ರಿಮೈನಿಂಗ್ ಅವ್ರಿಗೆ ಓಕೆ ಆದ ತಕ್ಷಣ 30% ಪೇ ಮಾಡಿ ಅಪ್ ಟು 75% ನಾನು ಬೇಕಾದರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. 75% ಯಾವ ಬ್ಯಾಂಕಿಂದ ಲೋನ್ ಮಾಡಿ? LIC ಕ್ಯಾನ್ಫಿನ್ ಮಾಡಿಸ್ಕೊಡ್ತಾ ಇದ್ದೀರಾ? ಅದು ನಿಮ್ಮ ಕಡೆಯಿಂದನೇ? ನನ್ನ ಕಡೆಯಿಂದನೇ ಮಾಡಿಸ್ಕೊಡ್ತೀನಿ. ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ಯಾರಾದರೂ ಇರ್ತಾರಾ ಸರ್ ಇಲ್ಲಿ? ಸರ್ ಡೆಫಿನೆಟ್ಲಿ. ನಿಮಗೆ ಇನ್ನೊಂದು ಏನು ಗೊತ್ತಾ, ಇಲ್ಲ ಅಡ್ವಾಂಟೇಜು ಯಾರೂ ಇರೋ ಅವಶ್ಯಕತೆ ಇಲ್ಲ. ಇವಾಗ ಎಲ್ಲ ಕಡೆ ಇದ್ದರೆ ಸೊ ನಾವೇನೋ ಹೇಳ್ಬೋದು, ನೀವು ಬಂದಿದ್ದೀರ ಅಂದರೆ ಸುತ್ತು ನೀವು ಚೆಕ್ ಮಾಡ್ಕೊಂಡೇ ಬಂದುಬಿಡ್ತೀರಾ. ಯಾರೂ ಅವಶ್ಯಕತೆ ಇಲ್ಲ, ನೀವೇ ಕಾಲ್ ಮಾಡಿ ಸರ್ ನಾನು ಬುಕ್ ಮಾಡ್ಕೊತೀನಿ ಅಂತ ಹೇಳ್ತೀರಾ ಅಲ್ವಾ? ಇದು ತುಂಬಾ ಒಳ್ಳೇದು ನೋಡಿ. ನಾವು ಬಂದು ನಾವು ಚೆಕ್ ಮಾಡ್ಕೊಳ್ಳೋಣ, ಇವ್ರು ಹೇಳೋದೇ ಬೇಕಾಗಿಲ್ಲ. ಅಲ್ಲಿಂದ ಬನ್ನಿ, ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಕೇಳ್ತಾ ಇರ್ತೀರಾ ಲೊಕೇಶನ್ ಅಂತ. ಲೊಕೇಶನ್ ಕೊಟ್ಟಿರ್ತೀನಿ, ಸುತ್ತಮುತ್ತಲು ಏರಿಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಲೇಔಟ್ಗೆ ಬನ್ನಿ. ಲೇಔಟ್ ಎಲ್ಲ ಓಡಾಡಿ ಇಷ್ಟ ಆಯ್ತಾ ಸರ್ಗೊಂದು ಕಾಲ್ ಮಾಡಿ, ಅವ್ರು ಬರ್ತಾರೆ, ಇಮಿಡಿಯೇಟ್ಲಿ ಬುಕ್ ಮಾಡ್ಬೋದು. ಇನ್ನೊಂದು, ದಯವಿಟ್ಟು ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿ ಜೊತೆ ಡಿಸಿಷನ್ ಮೇಕರ್ ಜೊತೆ ಬಂದರೆ ನಿಮಗೆ ಸೈಟನ್ನು ಬ್ಲಾಕ್ ಮಾಡೋಕ್ಕಾಗುತ್ತೆ. ನಾಳೆ ದಿನ ಒಂದು ಒಳ್ಳೆ ಸೈಟ್ ನೋಡಿ, ಇವಾಗ ಯಾವ ಸೈಟು ಇಲ್ಲ ಇಲ್ಲಿ ನಮ್ಮ ಕಮರ್ಷಿಯಲ್ ಇಲ್ಲ ಅಲ್ವಾ? ಸೊ ಕಾರ್ನರ್ ಕೂಡ 3 ಇರುವಂಥದ್ದು. ಅವೆಲ್ಲವೂ ಕೂಡ ನೀವು ಇವಾಗ ನೋಡ್ಕೊಂಡು ಹೋಗಿರ್ತೀರ. ನಾಳೆ ಬಂದು ಫೋನ್ ಮಾಡಿಬಿಟ್ಟು ಸರ್ ನಾಳೆ ಹೇಳ್ತೀನಿ ನಾಡ್ದು ಹೇಳ್ತೀನಿ ಅಂತಂದರೆ ಆಲ್ರೆಡಿ ಹೊರಟೋಗ್ಬಿಡುತ್ತೆ. ವಿಡಿಯೋ ಹಾಕಿದ್ಮೇಲೆ ಕ್ರೇಜಿ ಡೀಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ. ಇಲ್ಲಿನ ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸರ್ ಕೊಟ್ಟರೆ ಸರ್ ನಿಮ್ಮ ಎಲಿಜಿಬಿಲಿಟಿನ ಚೆಕ್ ಮಾಡ್ಕೊತಾರೆ. ಎಷ್ಟು % ಲೋನ್ ಆಗ್ಬೋದು ಗೊತ್ತಾಗುತ್ತೆ. ಅದು ಮ್ಯಾಚ್ ಆಯಿತು, ನಿಮ್ಮದು ಮ್ಯಾಚ್ ಆಯಿತು ಅಂದರೆ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ. ಕೊನೆಯದಾಗಿ ಹೇಳೋದು ಒಂದೇ ವಿಚಾರ, ಒಳ್ಳೆ ಡೆವಲಪ್ ಆಗ್ತಿರುವಂತಹ ಏರಿಯಾ, 100% ಗ್ಯಾರಂಟಿ ಕೊಡ್ಬೋದು. ಸರ್ ಬಾಯಿಂದನೇ ಕೇಳೋಣ, ಸರ್ ಬೆಳೆಯುತ್ತಾ ಇಲ್ಲಿ? 100ಗೆ 1000% ಬೆಳೆಯುತ್ತೆ ಸರ್. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ಬೋದು, ನಿಮ್ಮ ಚಾಯ್ಸ್. ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತಾ ಅಂತ ನಾನು ಕೇಳಿ. ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಕನ್ಸ್ಟ್ರಕ್ಷನ್ ಮಾಡುವಂಥ ಜಾಗದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಸಿಗದೆ ಇರ್ತದೆ ಸರ್. 100ಗೆ 1000% ಅಲ್ವಾ? ಒಂದು 2-3 ವರ್ಷದಲ್ಲ ಡಬಲ್ ಗ್ಯಾರಂಟಿ ಅಂತ ಸರ್. 3 ವರ್ಷವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ವಿತಿನ್ ಇಯರ್ 100% ನಿಮಗೆ ಬರ್ತದೆ. ಒಳ್ಳೆ ಅಪ್ರಿಷಿಯೇಷನ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ನಮ್ಮ ಸುವರ್ಣ ಭೂಮಿಯವರ ನಂಬರ್ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ನೋಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ, ಆಫೀಸಲ್ಲಿ ಕೂತ್ಕೊಂಡು ಡೀಲ್ ಮಾಡ್ಕೊಳ್ಳಿ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನ ಲೇಔಟ್ ಇದೆಯಾ? ಡೆಫಿನೆಟ್ಲಿ ಇದೆ ಸರ್. ಬರ್ತಾ ಇದೆಯಾ? ಹೆಂಗೋ 5 ಪ್ರಾಜೆಕ್ಟ್ ಮಾಡ್ತಾ ಇದೆ, ಹೌದು. ಕವರ್ ಮಾಡ್ಬೋದಾ? ಅಪ್ಕಮಿಂಗ್ ಇನ್ನೂ ಇದಾವೆ ಸರ್. ಇನ್ನೂ ಒಳ್ಳೆ ಬೆಲೆಯಲ್ಲಿ ಕೊಡ್ತೀರಾ? ಇನ್ನೂ ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ, ಒಳ್ಳೆ ಕಾನ್ಸೆಪ್ಟಲ್ಲಿ ಕೊಡ್ತೀನಿ, EMI ಅಲ್ಲಿ ಕೊಡ್ತೀನಿ. EMI ಆಪ್ಷನ್ ಕೊಡ್ತೀರಾ? ಹೌದು, ಮುಂದಿನ ದಿನಗಳಲ್ಲಿ. ಹೌದು ಸರ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.